ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಗ್ರೀಕ್ ಸಿವಿಲೈಸೇಷನ್. ಈ ಭಾಗದಲ್ಲಿ ಗ್ರೀಕರ ಸಾಂಸ್ಕೃತಿಕ ಕೊಡುಗೆಗಳು, ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಗ್ರೀಕ್ ಸಿವಿಲೈಸೇಷನ್, ಇದರ ಬಗ್ಗೆ ನೋಡೋಣ. ಗ್ರೀಕರು ಒಂದು ನಂಬಿಕೆಯನ್ನು ಹೊಂದಿದ್ರು. ಸದೃಢ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಈ ಮಾತಲ್ಲಿ ನಂಬಿಕೆ ಹೊಂದಿದ್ದ ಗ್ರೀಕರು ಸಾಹಿತ್ಯಕ್ಕೆ, ನಾಟಕಕ್ಕೆ, ಕಲೆ ವಾಸ್ತುಶಿಲ್ಪಕ್ಕೆ, ವಿಜ್ಞಾನಕ್ಕೆ, ಧರ್ಮಕ್ಕೆ, ಕ್ರೀಡೆಗೆ, ತತ್ವಜ್ಞಾನಕ್ಕೆ ಹೀಗೆ ಅನೇಕ ಕೊಡುಗೆಯನ್ನು ಕೊಡ್ತಾರೆ. ನಾವೀಗ ಒಂದೊಂದೇ ಕೊಡುಗೆಗಳನ್ನು ನೋಡೋಣ. ಅದರಲ್ಲಿ ಮೊದಲನೆಯ ಕೊಡುಗೆ ಸಾಹಿತ್ಯದ ಕೊಡುಗೆ. ಲಿಟರೇಚರ್ ಫೀಲ್ಡ್ ಅಲ್ಲಿ ಅವ್ರು ಏನು ಕೊಡುಗೆ ಕೊಟ್ಟರು ಅಂತ. ಗ್ರೀಕರು ಸಾಹಿತ್ಯದ ವಿಭಿನ್ನ ಪ್ರಕಾರಗಳಲ್ಲಿ ಕೊಡುಗೆಯನ್ನ ಕೊಡ್ತಾರೆ. ದೇ ಗೇವ್ ವೇರಿಯಸ್ ಕಾಂಟ್ರಿಬ್ಯೂಷನ್ಸ್ ಇನ್ ದ ಫೀಲ್ಡ್ ಆಫ್ ಲಿಟರೇಚರ್, ಲೈಕ್ ಫಿಲಾಸಫಿ, ಲೈಕ್ ಹಿಸ್ಟ್ರಿ, ಲೈಕ್ ಮೆಡಿಸಿನ್, ಲೈಕ್ ಡ್ರಾಮಾ, ಲೈಕ್ ಲಿರಿಕ್ಸ್, ಹೀಗೆ ಅನೇಕ ಕೊಡುಗೆಯನ್ನು ಕೊಡ್ತಾರೆ. ನಾವು ಮೊದಲು ಒಬ್ಬ ವ್ಯಕ್ತಿಯನ್ನು ನೋಡೋಣ. ಅವನ ಹೆಸರು ಹೋಮರ್. ಒಬ್ಬ ಮಹಾನ್ ಕವಿ. ಭಾರತದಲ್ಲಿ ವಾಲ್ಮೀಕಿ, ವೇದವ್ಯಾಸರನ್ನ ಹೋಲುವಂತಹ ಕವಿ. 2 ಮಹಾಕಾವ್ಯಗಳನ್ನು ಬರೀತಾನೆ. ಹಿ ರೋಟ್ 2 ಗ್ರೇಟ್ ಎಪಿಕ್ಸ್. ದೇ ಆರ್ ಇಲಿಯಡ್ ಅಂಡ್ ಒಡಿಸ್ಸಿ. ಹೋಮರ್ ಮಹಾಕವಿ. ಇಲಿಯಡ್ ಮತ್ತು ಒಡಿಸ್ಸಿ ಎಂಬ ಮಹಾನ್ ಗ್ರಂಥಗಳನ್ನ, ಗ್ರೇಟ್ ಎಪಿಕ್ಸ್ ಗಳನ್ನ ಬರೀತಾನೆ, ಮಹಾಕಾವ್ಯಗಳನ್ನ ಬರೀತಾನೆ, ಇಲಿಯಡ್ ಮತ್ತು ಒಡಿಸ್ಸಿಯನ್ನ. ಅಂಧನಾಗಿದ್ದಂತಹ ವ್ಯಕ್ತಿ ಅವನು. ಆತ ಅನೇಕ ನಗರಗಳಲ್ಲಿ ಹೋಗ್ತಾ ಹಾಡ್ತಾನೆ, ವೀರಗಾಥೆಗಳನ್ನ ಹೇಳ್ತಾನೆ. ಮುಂದೆ ಆ ವೀರಗಾಥೆಗಳ ಸಂಗ್ರಹವೇ 2 ಮಹಾಕಾವ್ಯಗಳಾಗಿ ಉದಯಿಸುತ್ತದೆ ಗ್ರೀಕ್ನಲ್ಲಿ. ಅದೇ ಇಲಿಯಡ್ ಮತ್ತು ಒಡಿಸ್ಸಿ. ಹೀಗೆ ಹೋಮರ್ ಮಹಾಕವಿಯಿಂದ ಬರೆಯಲ್ಪಟ್ಟಂತಹ 2 ಅಥವಾ ಹೇಳಲ್ಪಟ್ಟಂತಹ 2 ಮಹಾಕಾವ್ಯಗಳು ಇಲಿಯಡ್ ಮತ್ತು ಒಡಿಸ್ಸಿ. ಹೋಮರ್ನ ನಂತರ ನಾವು 2 ಕವಿಗಳ ಕಡೆಗೆ ಬರಬೇಕು. ಸ್ಯಾಪೋ ಮತ್ತು ಪಿಂಡರ್. ಪೆರಿಕ್ಲಸನ ಆಸ್ಥಾನದಲ್ಲಿ ಇದ್ದಂತಹ ಕವಿಗಳು ಭಾವಗೀತೆಗಳನ್ನು ಬರೀತಾರೆ. ಇದು ಬಹಳ ಮುಖ್ಯವಾದಂತಹ ಒಂದು ಬೆಳವಣಿಗೆ. ಸ್ಯಾಪೋ ಮತ್ತು ಪಿಂಡರಿಂದ ಭಾವನೆಗಳು ಪ್ರಧಾನವಾದ ಲಿರಿಕಲ್ ಪೋಯಮ್ಸ್ಗಳು ಸೃಷ್ಟಿಯಾಗತ್ತೆ. ಹಾಗೂ ಗ್ರೀಕರು ಭಾವನೆಗಳಿಗೆ ಬೆಲೆ ಕೊಡ್ತಾ ಇರೋ ವಿಷಯ ನಮಗೆ ಗೊತ್ತಾಗತ್ತೆ. ಅಲ್ಲಿಗೆ ಹೋಮರ್ನ ಇಲಿಯಡ್ ಮತ್ತು ಒಡಿಸ್ಸಿ, ಸ್ಯಾಪೋ ಮತ್ತು ಪಿಂಡರನ ಭಾವಗೀತೆಗಳ ನಂತರ ನಾವು 3ನೆಯ ವ್ಯಕ್ತಿಗೆ ಬಂದಾಗ ದುರಂತ ನಾಟಕಗಳು. ಇವತ್ತಿಗೂ ಇವರು ಬರೆದ ನಾಟಕಗಳನ್ನ ಗ್ರೀಕ್ನಲ್ಲಿ ಆಡ್ತಾರೆ, ರಂಗಮಂದಿರಗಳಲ್ಲಿ ಅಭಿನಯಿಸಿ ಖುಷಿ ಪಡ್ತಾರೆ. ಎಲ್ಲ ದುರಂತ ನಾಟಕಗಳು, ಕಣ್ಣೀರನ್ನ ಹರಿಸುವ, ಭಾವನೆಗಳಿಗೆ ಒತ್ತು ಕೊಡುವ ನಾಟಕಗಳು. ಇದರಲ್ಲಿ ಈಸ್ಕಿಲಸ್ ಮೊದಲನೆಯವನು. 2 ಪ್ರಮುಖ ನಾಟಕವನ್ನ ಬರೀತಾನೆ, ಪ್ರೊಮೊಥೇಸ್ ಬೌಂಡ್ ಮತ್ತು ಅಗಾಮೆಮ್ನುನ್ ಅಂತ. ಸೊ ಈಸ್ಕಿಲಸ್ ರೋಟ್ 2 great tragedies like Prometheus Bound and Agamemnon. 2 ಕೃತಿಗಳು, ಪ್ರೊಮೊಥೇಸ್ ಬೌಂಡ್ ಮತ್ತು ಅಗಾಮೆಮ್ನುನ್ ಎನ್ನುವ 2 ಕೃತಿಗಳನ್ನು ಬರೆದವನು, ದುರಂತ ನಾಟಕಗಳನ್ನು ಬರೆದವನು ಈಸ್ಕಿಲಸ್. ಹೀಗೆ ಹೋಮರನ ಇಲಿಯಡ್ ಮತ್ತು ಒಡಿಸ್ಸಿ, ಸ್ಯಾಪೋ ಮತ್ತು ಪಿಂಡರರ ಭಾವಗೀತೆಗಳು, ಈಸ್ಕಿಲಸನ ಪ್ರೊಮೊಥೇಸ್ ಬೌಂಡ್ ಮತ್ತು ಅಗಾಮೆಮ್ನುನ್ನಂತಹ ಕೃತಿಗಳು ನಮಗೆ ಗ್ರೀಕರ ಬಗ್ಗೆ ಮಾಹಿತಿಯನ್ನ, ಗ್ರೀಕರ ಸಾಂಸ್ಕೃತಿಕ ಕೊಡುಗೆಗಳನ್ನು ಮೆಲುಕು ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಮುಂದುವರೆದು ಇನ್ನೊಬ್ಬ ನಾಟಕಕಾರ ಸೋಫೋಕ್ಲಿಸ್. ಈತ 3 ನಾಟಕಗಳನ್ನು ಬರೀತಾನೆ, ಈಡಿಪಸ್ ರೆಕ್ಸ್, ಎಲೆಕ್ಟ್ರಾ, ಆಂಟಿಗಾನ್. ಹೀಗೆ 3 ದುರಂತ ನಾಟಕಗಳನ್ನು ಬರೆದವನು ಸೋಫೋಕ್ಲಿಸ್. ಬಹಳ
ಪ್ರಸಿದ್ಧನಾದಂತಹ ನಾಟಕಕಾರ. ಸೋಫೋಕ್ಲಿಸನ ಈಡಿಪಸ್ ರೆಕ್ಸ್, ಆಂಟಿಗಾನ್, ಎಲೆಕ್ಟ್ರಾ ಈ ನಾಟಕಗಳು ಇಂದಿಗೂ ಗ್ರೀಕ್ನಲ್ಲಿ ಜನಪ್ರಿಯವಾಗಿದೆ. ಅಲ್ಲಿನ ಜನರ ನಾಡಿ ಮಿಡಿತವನ್ನು ಹಿಡಿದಿಟ್ಟುಕೊಂಡಿದೆ. ಅಂತಹ ಶ್ರೇಷ್ಠ ನಾಟಕಗಳನ್ನು ಬರೆದವರು ಈಸ್ಕಿಲಸ್ ಮತ್ತು ಸೋಫೋಕ್ಲಿಸ್. ಈಗಾಗಲೇ ನಾವು ನೋಡಿದ್ವಿ ಈಸ್ಕಿಲಸ್ನ ಪ್ರೊಮೊಥೇಸ್ ಬೌಂಡ್, ಅಗಾಮೆಮ್ನನ್ದಂತಹ ನಾಟಕಗಳು. ಸೋಫೋಕ್ಲಿಸನ ಈಡಿಪಸ್ ರೆಕ್ಸ್, ಆಂಟಿಗಾನ್, ಎಲೆಕ್ಟ್ರಾದಂತಹ ನಾಟಕಗಳು. ಇನ್ನೂ ಮುಂದುವರೆದು ಯುರಿಪಿಡಿಸ್, ಈತ ವಿಭಿನ್ನವಾದ ನಾಟಕವನ್ನು ಬರೀತಾನೆ. ಆತನ ಟ್ರೋಜನ್ ವಿಮೆನ್ ಬಹಳ ಪ್ರಸಿದ್ಧವಾದಂತಹ ನಾಟಕ. ಇವನು ದೇವರಿಗಿಂತ ಮನುಷ್ಯರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾನೆ. He gave importance to human beings more than gods. ದೇವರಿಗಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಮಾನವನಿಗೆ ಕೊಡ್ತಾನೆ, ಮಾನವನ ಭಾವನೆಗಳಿಗೆ ಕೊಡ್ತಾನೆ. ಹಾಗಾಗಿ ಅವನ ನಾಟಕಗಳು ಜನರಿಗೆ ಹೆಚ್ಚು ತಲುಪುತ್ತೆ. ಟ್ರೋಜನ್ ವಿಮೆನ್ ನಾಟಕವನ್ನು ಬರೆದವನು ಯುರಿಪಿಡಿಸ್. ಆನಂತರ ಗ್ರೇಟ್ ಹಿಸ್ಟೋರಿಯನ್ ಹೆರೋಡಾಟಸ್, ಫಾದರ್ ಆಫ್ ಹಿಸ್ಟರಿ, ಪರ್ಷಿಯನ್ ಕದನಗಳನ್ನು ಬರೀತಾನೆ. ನಾವು ಆಗ್ಲೇ ನೋಡಿದ್ವಿ ಪರ್ಷಿಯನ್ ಕದನ, ಪರ್ಷಿಯನ್ನರಿಗೂ ಗ್ರೀಕರಿಗೂ ನಡೆದಂತಹ ಕದನ, ಡೇರಿಯಸ್ನ ಆಕ್ರಮಣದ ಕಥಾನಕ, ಅದನ್ನು ಬರೀತಾನೆ ಹೆರೋಡಾಟಸ್ ಪರ್ಷಿಯನ್ ಕದನಗಳಲ್ಲಿ. ಆನಂತರ ಅವನ ಜೊತೆಗೆ ಇದ್ದಂತಹ ಇನ್ನೊಬ್ಬ ಇತಿಹಾಸಕಾರ ಥ್ಯೂಸಿಡೈಡ್ಸ್. ಆತ ಪೆಲೊಪೊನೇಷಿಯನ್ ವಾರ್ಸ್, ಪೆಲೊಪೊನೇಷಿಯನ್ ಕದನಗಳು ಎನ್ನುವ ಪುಸ್ತಕವನ್ನು ಬರೀತಾನೆ. ಅದು ಅಥೆನ್ಸ್ ಮತ್ತೆ ಸ್ಪಾರ್ಟಾ ನಡುವೆ ನಡೆದಂತಹ ಕದನಗಳ ಸಂಗ್ರಹ. ಹೀಗೆ ಅನೇಕ ವಿಭಿನ್ನ ರೀತಿಯ ಸಾಹಿತ್ಯ, ಮಹಾಕಾವ್ಯಗಳು. ಹೋಮರ್ ಬರೀತಾನೆ ಇಲಿಯಡ್ ಮತ್ತೆ ಒಡಿಸ್ಸಿ. ಭಾವಗೀತೆಗಳು ಸ್ಯಾಪೋ ಮತ್ತೆ ಪಿಂಡರ್ ಬರೀತಾರೆ. ನಾಟಕಗಳು ಇಸ್ಕಿಲಸ್, ಸೋಫೋಕ್ಲಿಸ್, ಯುರಿಪಿಡಿಸ್ ಬರೀತಾರೆ. ಐತಿಹಾಸಿಕ ಕೃತಿಗಳು ಹೆರೋಡಾಟಸ್ ಬರೀತಾನೆ, ಥ್ಯೂಸಿಡೈಡ್ಸ್ ಬರೀತಾನೆ. ಫ್ಲೂಟಾರ್ಕ್ ಎಂಬ ಇನ್ನೊಬ್ಬ ಇತಿಹಾಸಕಾರ ಕೂಡ ಇದ್ದ, ಅವನು ಬರೀತಾನೆ ಲೈವ್ಸ್ ಆಫ್ ಇಲೆಸ್ಟ್ರಿಷಿಯಸ್ ಮೆನ್ಸ್ ಅಂತ. ಬಹಳ ಅದ್ಭುತವಾದ ಕೃತಿ ಅದು. ಅಲ್ಲಿ ಕೂಡ ಆತ ಮನುಷ್ಯನ ಹೋರಾಟಕ್ಕೆ ಮಹತ್ವ ಕೊಡ್ತಾನೆ. ಆತನ ಕೃತಿಯನ್ನು ಕೂಡ ನಾವು ಕೊನೆಯಲ್ಲಿ ನೋಡ್ತೀವಿ. ಹೀಗೆ ಸೋಫೋಕ್ಲಿಸನ ಇಡಿಪಸ್ ರೆಕ್ಸ್, ಆಂಟಿಗಾನ್, ಎಲೆಕ್ಟ್ರಾ, ಯುರಿಪಿಡಿಸನ ಟ್ರೋಜನ್ ವಿಮೆನ್, ಹೆರೋಡಾಟಸನ ಪರ್ಷಿಯನ್ ವಾರ್ಸ್, ಥ್ಯೂಸಿಡೈಡ್ಸನ ಪೆಲೊಪೊನೇಷಿಯನ್ ವಾರ್ಸ್ ಹಾಗೂ ಫ್ಲೂಟಾರ್ಕ್ ಅವನ ಲೈವ್ಸ್ ಆಫ್ ಇಲೆಸ್ಟ್ರಿಯಸ್ ಮೆನ್. ಹೊಂದಾಣಿಕೆಯ ಗುಣವನ್ನು ಹೇಳುತ್ತೆ. ಇಲೆಸ್ಟ್ರಿಯಸ್, ಹೇಗೆ ನಾವು ಹಿಗ್ಬೇಕು, ಕುಗ್ಗಬೇಕು, ಈ ವಿಚಾರವನ್ನು ಒಳಗೊಂಡಂತಹ ಸಾಹಿತ್ಯ ಅಭಿವೃದ್ಧಿಯಾಗತ್ತೆ. ನಾವು ಅಲ್ಲಿಗೆ 1ನೆಯ ಕೊಡುಗೆಯನ್ನು ಮುಗಿಸಿ ವಿಜ್ಞಾನದ ಕೊಡುಗೆಯ ಕಡೆಗೆ ಬರ್ತೀವಿ. ಸೈನ್ಸ್ ಅಲ್ಲಿ ಏನು ಬದಲಾವಣೆ ಆಯಿತು? ಮೊದಲನೇದಾಗಿ ವಿಜ್ಞಾನಕ್ಕೆ ಇವರು ಬೆಲೆ ಕೊಡ್ತಾರೆ, ವಾಸ್ತವಿಕತೆಗೆ ಬೆಲೆ ಕೊಡ್ತಾರೆ, ದೈನಂದಿನ ವಿಜ್ಞಾನವನ್ನು ಅಭಿವೃದ್ಧಿಗೊಳಿಸ್ತಾರೆ. ಅದರಲ್ಲಿ ಮೊದಲ ಹೆಸರು ಅರಿಸ್ಟಾಟಲ್. ಈತ ಜೀವಶಾಸ್ತ್ರಕ್ಕೆ ಜನಕನಾಗ್ತಾನೆ ಹಾಗೂ ಜೀವಶಾಸ್ತ್ರ ವಿಷಯವನ್ನು ಅಭಿವೃದ್ಧಿಗೊಳಿಸುವಲ್ಲಿ ಅರಿಸ್ಟಾಟಲ್ ತುಂಬಾ ಪ್ರಮುಖ ಪಾತ್ರ ವಹಿಸ್ತಾನೆ. ಹಾಗೂ ಅಲ್ಲಿಗೆ ವಿಜ್ಞಾನದ ಉಗಮಕ್ಕೆ ನಾಂದಿ ಹಾಡ್ತಾನೆ ಅರಿಸ್ಟಾಟಲ್. ಫಾದರ್ ಆಫ್ ಬಯಾಲಜಿ ಅನಿಸ್ಕೊಂಡ ಅರಿಸ್ಟಾಟಲ್ ಗ್ರೀಕರ ಅತ್ಯಂತ ಶ್ರೇಷ್ಠ ಕೊಡುಗೆ. ಅವನಿಗೊಬ್ಬ ಪ್ರೀತಿ ಪಾತ್ರ ಶಿಷ್ಯ ಇದ್ದ, ಥಿಯೋಪ್ರಸ್ಟಾಸ್ ಅಂತ. ಅವನು ಸಸ್ಯಶಾಸ್ತ್ರವೂ ಒಂದು ವಿಜ್ಞಾನ, ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾನೆ ಹಾಗೂ ಸಸ್ಯಶಾಸ್ತ್ರವನ್ನ ಒಂದು ವಿಜ್ಞಾನವನ್ನಾಗಿ ಅಭಿವೃದ್ಧಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ ಹಾಗೂ ಅದನ್ನ ವಿಜ್ಞಾನದ ಭಾಗವನ್ನಾಗಿಸುವಲ್ಲಿ ಸಫಲನಾಗ್ತಾನೆ. ಅಲ್ಲಿಗೆ ಥಿಯೋಪ್ರಸ್ಟಾಸ್ ಬಾಟನಿ, and he struggled for considered botany as a science. ಅದನ್ನ ಒಂದು ವಿಜ್ಞಾನವನ್ನಾಗಿ ಬದಲಾಯಿಸುವಲ್ಲಿ ಪ್ರಯತ್ನಿಸಿ ಯಶಸ್ವಿಯಾಗ್ತಾನೆ ಥಿಯೋಪ್ರಸ್ಟಾಸ್. ಆ ನಂತರದಲ್ಲಿ ನಾವು ಮುಂದುವರೆದು ಹಿಪ್ಪೋಕ್ರಟಸ್, ವೈದ್ಯಶಾಸ್ತ್ರದ ಪಿತಾಮಹ, ಪೆರಿಕ್ಲಸನ ಕಾಲದಲ್ಲಿ ಇದ್ದ. ಆತ ತನ್ನ ವೈದ್ಯ ವೃತ್ತಿಯನ್ನ ಮಾಡ್ತಾನೆ. ರೋಗಗಳು ಮನುಷ್ಯನಿಗೆ ಹೇಗೆ ಬರುತ್ತೆ? ವಾತಾವರಣದ ಬದಲಾವಣೆಯಿಂದ ಬರುತ್ತೆ.
ಸಹಜವಾಗಿ ಬರುತ್ತೆ, ದೆವ್ವಗಳಿಂದಲ್ಲ, ಭೂತಗಳಿಂದಲ್ಲ ಅನ್ನುವ ಪರಿಕಲ್ಪನೆ ಕೊಟ್ಟವನು ಹಿಪ್ಪೋಕ್ರಿಟಸ್, ವೈದ್ಯಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಮೆಡಿಸಿನ್. ಇದು ವಿಜ್ಞಾನದ ಕೊಡುಗೆ, ಗ್ರೀಕರ ಅದ್ಭುತವಾದಂತಹ ಕೊಡುಗೆ. ಮುಂದುವರೆದು ನಾವು ಹಿರೋಫಿಲಸ್ನನ್ನ ನೋಡ್ತೀವಿ. ಅವನನ್ನ ಫಾದರ್ ಆಫ್ ಎನಾಟಮಿ ಅಂತ ಕರೀತಾರೆ. ಅಂಗರಚನಾ ಶಾಸ್ತ್ರದ ಪಿತಾಮಹ ಹಿರೋಫಿಲಸ್. ಬೇರೆ ಬೇರೆ ಅಂಗಗಳ ರಚನೆಯ ಬಗ್ಗೆ ಆತ ಮಾಹಿತಿಯನ್ನ ಕೊಡ್ತಾನೆ. ಅದ್ಭುತವಾದ ವಿಜ್ಞಾನ ಬೆಳೆಯುತ್ತೆ, ಸಸ್ಯಶಾಸ್ತ್ರ ಬೆಳೆಯುತ್ತೆ, ವೈದ್ಯ ವಿಜ್ಞಾನ ಬೆಳೆಯುತ್ತೆ, ಅಂಗರಚನೆ ಬೆಳೆಯುತ್ತೆ. ಇವುಗಳ ಜೊತೆಗೆ ಖಗೋಳ ಬೆಳೆಯುತ್ತೆ, ಆಸ್ಟ್ರಾನಮಿ ಬೆಳೆಯುತ್ತೆ. ಟಾಲೆಮಿ ಎಂಬ ವ್ಯಕ್ತಿ ನಾವು ನೋಡಿದೀವಿ, ಹಿ ವಾಸ್ ಒನ್ ಆಫ್ ದ ಸಕ್ಸೆಸರ್ ಆಫ್ ಅಲೆಕ್ಸಾಂಡರ್. ಟಾಲೆಮಿ ಆತ ಒಬ್ಬ ವಿಜ್ಞಾನಿಯೂ ಹೌದು. ಆತ ಹೇಳ್ತಾನೆ ಅರ್ತ್ ಇಸ್ ದ ಸೆಂಟರ್ ಆಫ್ ಯೂನಿವರ್ಸ್ ಅಂತ. ಈ ಸಿದ್ಧಾಂತ ಇವತ್ತು ತಿರಸ್ಕೃತಗೊಂಡಿದೆ. ಭೂಮಿ ಕೇಂದ್ರ ಅಲ್ಲ ಅನ್ನೋದು, ಭೂಮಿ ಸುತ್ತುತ್ತೆ ಸೂರ್ಯನನ್ನ ಎನ್ನುವ ಸಿದ್ಧಾಂತ ಅಭಿವೃದ್ಧಿಯಾಗಿದೆ. ಬಟ್ ಆ ಕಾಲದಲ್ಲಿ ಆತ ಒಂದು ವಿಚಾರವನ್ನ ಹೇಳ್ತಾನೆ, ಭೂಮಿ ಕೇಂದ್ರ ಅನ್ನುವ ಸಿದ್ಧಾಂತ. ಅಲ್ಲಿಗೆ ಆ ಟಾಲೆಮಿಯ ಸಿದ್ಧಾಂತ. ಇರೋಟಾಸ್ತನೀಸ್ ಎನ್ನುವಂತಹ ಒಬ್ಬ ಮಹಾನ್ ಭೂಗೋಳ ಶಾಸ್ತ್ರಜ್ಞ ಇದ್ದ. ಅವನು ಪ್ರಪಂಚದ ಭೂಪಟವನ್ನ ಅತ್ಯಂತ ಕರಾರುವಕ್ಕಾಗಿ ತಯಾರಿಸ್ತಾನೆ. ಹೇಳ್ತಾನವನು, ಪೂರ್ವಕ್ಕೆ ಮೆಡಿಟರೇನಿಯನ್ ಸಮುದ್ರದಿಂದ ಪೂರ್ವಕ್ಕೆ ಹೋದ್ರೆ ಭಾರತ ಸಿಗತ್ತೆ ಅಂತ ಮೊದಲು ಹೇಳಿದ ಮನುಷ್ಯ ಅವನು. ಅಂತಹ ಅದ್ಭುತ ವಿಜ್ಞಾನಿ ಎರೋಟಾಸ್ತನೀಸ್. ಹಿ ವಾಸ್ ಫೇಮಸ್ ಫಾರ್ ದ ಪ್ರಿಪರೇಷನ್ ಆಫ್ ವರ್ಲ್ಡ್ ಮ್ಯಾಪ್. ಎರೋಟಾಸ್ತನೀಸನ ನಂತರ ನಾವು ಮಹಾನ್ ಗಣಿತ ತಜ್ಞರನ್ನ ನೋಡ್ತೀವಿ. ಪೈಥಾಗರಸ್, ಅದ್ಭುತವಾದಂತಹ ಗಣಿತಕ್ಕೆ, ರೇಖಾಗಣಿತಕ್ಕೆ ಸಂಬಂಧಪಟ್ಟವನು, ಪ್ರಮೇಯಗಳ ಮೂಲಕ ಪ್ರಸಿದ್ಧಿಯನ್ನು ಪಡ್ಕೊಂಡವನು. ಪೈಥಾಗರಸ್ ಥೇರಮ್ ವಾಸ್ ವರ್ಲ್ಡ್ ಫೇಮಸ್. ಬಹಳ ಅದ್ಭುತವಾದಂತಹ ಫೇಮಸ್ ಆಗಿರುವಂತಹ ವಿಷಯ. ಪೈಥಾಗರಸ್ ಜೊತೆಯಲ್ಲಿ ಯುಕ್ಲಿಡ್, ಫಾದರ್ ಆಫ್ ಜಿಯಾಮೆಟ್ರಿ. ಅವನು ಕೂಡ ಗ್ರೀಕರ ಕಾಲದ ಒಬ್ಬ ವಿಜ್ಞಾನಿ. ರೇಖಾಗಣಿತಕ್ಕೆ ಭಾಷ್ಯವನ್ನ ಬರೆದವನು, ರೇಖಾಗಣಿತದ ಉಗಮಕ್ಕೆ ಕಾರಣನಾದವನು ಯುಕ್ಲಿಡ್. ಹಾಗೂ ಅದ್ಭುತವಾದಂತಹ ಒಂದು ವಾಕ್ಯದ ಸೃಷ್ಟಿ, ಯುರೇಖಾ ಯುರೇಖಾ ಅಂತ ಬಾತ್ ಟಬ್ಬಿನಿಂದ ಓಡಿ ಬಂದವನು, ತನ್ನ ಸಾಧನೆಯ ಖುಷಿಗೆ ಮೈ ಮರೆತವನು ಆರ್ಕಿಮಿಡಿಸ್. ಸ್ಥಾಯಿ ಜಲಶಾಸ್ತ್ರ, ಹೈಡ್ರೋಸ್ಟ್ಯಾಟಿಕ್ಸ್ ಇದನ್ನ ಮಂಡಿಸಿದಂತಹ ವಿಜ್ಞಾನಿ ಆರ್ಕಿಮಿಡಿಸ್. ಹೀಗೆ ಈ ಎಲ್ಲ ವಿಜ್ಞಾನದ ಕೊಡುಗೆಗಳನ್ನು ನಾವು ನೆನ್ಪಿಟ್ಕೊಂಡಿರಬೇಕು. ಗ್ರೀಕರ ಕೊಡುಗೆಗಳಲ್ಲಿ ಸಾಹಿತ್ಯದ ಕೊಡುಗೆ, ವಿಜ್ಞಾನದ ಕೊಡುಗೆ. ವಿಜ್ಞಾನದಲ್ಲಿ ಅರಿಸ್ಟಾಟಲ್, ಥಿಯೋಪ್ರೆಸ್ಟಾಸ್, ಸಸ್ಯಶಾಸ್ತ್ರಕ್ಕೆ ವಿಜ್ಞಾನದ ತಳಪಾಯ ಕೊಟ್ಟವನು. ವೈದ್ಯಶಾಸ್ತ್ರ ಪಿತಾಮಹ ಹಿಪ್ಪೋಕ್ರಿಟಸ್, ಅಂಗರಚನಾಶಾಸ್ತ್ರದ ಪಿತಾಮಹ ಹಿರೋಫಿಲಿಸ್, ಭೂಕೇಂದ್ರ ಸಿದ್ಧಾಂತ ಮಂಡಿಸಿದ ಟಾಲೆಮಿ, ಪ್ರಪಂಚದ ಭೂಪಟವನ್ನ ತಯಾರಿಸಿದ, ಕರಾರುವಕ್ಕಾಗಿ ತಯಾರಿಸಿದ ಇರೋಟಾಸ್ತನೀಸ್, ಪ್ರಮೇಯಗಳ ಪೈಥಾಗರಸ್, ರೇಖಾಗಣಿತದ ಪಿತಾಮಹ ಯುಕ್ಲಿಡ್, ಸ್ಥಾಯಿ ಜಲಶಾಸ್ತ್ರವನ್ನು ಹೇಳಿದ ಆರ್ಕಿಮಿಡೀಸ್. ಹೀಗೆ ವಿಜ್ಞಾನ, ಗಣಿತ, ಖಗೋಳ, ವೈದ್ಯ ವಿಜ್ಞಾನ, ಸಸ್ಯ ವಿಜ್ಞಾನ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯಾಗತ್ತೆ ಗ್ರೀಕರ ಕಾಲದಲ್ಲಿ. ಹೀಗೆ ಗ್ರೀಕರ 2 ಅದ್ಭುತ ಕೊಡುಗೆಗಳೊಂದಿಗೆ ಈ ಭಾಗವನ್ನು ಮುಗಿಸೋಣ. ಮುಂದಿನ ಕೊಡುಗೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಥ್ಯಾಂಕ್ ಯು.